ಆಯಿತು. ತುಂಬ ಜನಕ್ಕೆ ಅಪ್ಡೇಟ್ ಬೇಕಂತ ಕೇಳ್ತಾ ಇದ್ದೀರಾ. ಸೊ ಫೈನಲಿ ಸಿ, ಒಂದು ಇಂಟೆನ್ಷನ್ ಏನಂದರೆ, ಒಂದು ತುಂಬ ದೊಡ್ಡ ವಾಲ್ ಕಟ್ಟಬೇಕು. ಅದರಲ್ಲಿ ಒಂದೊಂದು ಬ್ರಿಕ್ಕನ್ನು ನಾನೇ ನೋಡಿಕೊಂಡು ನೀಟಾಗಿ ಆ ಗೋಡೆನ ತುಂಬ ಸ್ಟ್ರಾಂಗಾಗಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನ್ನ ಕೆರಿಯರ್ಗೆ. ಯಾಕಂದರೆ ಇಲ್ಲಿ ಯಾವುದೋ ಒಂದೇ ಸಿನಿಮಾ, 5 ಸಿನಿಮಾ, 10 ಸಿನಿಮಾಗೆ ನನ್ನ ಕೆರಿಯರ್ ಸ್ಟಾಪ್ ಆಗಬಾರ್ದು. ಲೈಫ್ ಲಾಂಗ್ ಸಾಯೋವರೆಗೂ ಆ ಮೇಕಪ್ ಸಿನಿಮಾ ಅದೇ ನನ್ನ ತಂದೆ ನಾನು ಕೊಟ್ಟಿರೋಂಥ ಒಂದು ದೊಡ್ಡ ಆಸ್ತಿ ನನಗೆ. ಸೊ ಅದನ್ನು ತುಂಬ ಚೆನ್ನಾಗಿ ಕಾಪಾಡಬೇಕು. ಸೊ ಮುದ್ದೋಲ್ ನಾನು ಪ್ರೊಡಕ್ಷನ್ ತೊಗೊಂಡೆ, ನಾನು ಫ್ರೆಂಡ್ಸ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿದ್ವಿ, ಸರ್ ಕೊಲಾಬ್ರೇಟ್ ಆದರು. ಸೊ ನಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದೇ ಥರ ಇರೋದ್ರಿಂದ ಅದು ಟೈಮ್ ತೊಗೋತಿದೆ. ಅದು ಟೈಮ್ ಅಚ್ಚುಕಟ್ಟಾಗಿ ಮಾಡಬೇಕು, ಬಜೆಟಿಂಗ್ ಇಷ್ಟರಲ್ಲೇ ಮಾಡಬೇಕು, ಆ ಥರ ಎಲ್ಲ ಯಾವುದೇ ಪ್ರಯತ್ನ ಇಲ್ಲ ನಮ್ಮದು. ಸೊ ಫೈನಲಿ ತಿರ್ಗಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಸಿನಿಮಾ ಲಾಸ್ಟ್ 3 days ಆಫ್ ಶೂಟ್ ಇದೆ ಅಷ್ಟೇ. August 16th ಸಿನಿಮಾದು ಇವು ಅನೌನ್ಸ್ಡ್ ಓಕೆ ಅನೌನ್ಸ್ ಮಾಡಿಬಿಟ್ರು. August 16th ಸಿನಿಮಾದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ. ಅಷ್ಟರಲ್ಲಿ ಒಂದು ಕ್ಯಾಸ್ಟಿಂಗ್ ವಿಡಿಯೋ ಅನೌನ್ಸ್ ಮಾಡ್ತೀವಿ. ಸಿನಿಮಾದಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ ಅವ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀನಿ. ಪ್ರಯತ್ನ ಅಕ್ಟೋಬರ್ ನವಂಬರ್ ಅಷ್ಟರಲ್ಲಿ ರಿಲೀಸ್ ಮಾಡೋದು ನಮ್ಮ ಪ್ರಯತ್ನ. ಬಿಲ್ಕುಲ್ ಸ್ಟ್ರಾಂಗಾಗಿ ಕೂತಿದ್ದೀವಿ ನಾವು. ಬಟ್ ವಿತ್ ಡೇಟ್ಸ್, ಫೆಸ್ಟಿವಲ್ಗೆ ಬರ್ತಾ ಇರೋರು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳಿಗೆ ಬರ್ತಾ ಇದ್ದಾರೆ. ನನಗೆ ನನ್ನ ಥಿಯೇಟರ್ಸು ನನ್ನ ಜನನ ಸೇರ್ಸೋಕ್ಕೆ ಪ್ರಾಪರ್ ಮೀಡಿಯಮ್ ನನಗೆ ಸಿಕ್ತು ಅಂದರೆ ಆದಷ್ಟು ಬೇಗ ಅಕ್ಟೋಬರ್ ನವಂಬರ್ ರೀಚ್ ಆಗ್ತದೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಲಾಸ್ಟ್ 3 days ಆಫ್ ಶೂಟಲ್ಲಿದ್ದೀವಿ. ಸೊ ಒಂದು ಮ್ಯಾಕ್ಸಿಮಮ್ ಒಂದು ಸಾಂಗ್ ಇದೆ ಅಷ್ಟು, 2 days ಒಂದು ಸಾಂಗ್, ಒಂದು ಸ್ಮಾಲ್ ಪ್ಯಾಚ್ ವರ್ಕ್ ಇದೆ ಅಷ್ಟೇ. ಬಿಟ್ಟರೆ ನಾನೇ ಹೀರೋ. ಜರ್ನಿ ಮುದ್ದೋಲ್ ಇಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್. ಆ ಪಾತ್ರ ಅವನೇ ಹೀರೋ, ಅವನೇ ಕತೆ, ಬೇರೆ ಏನೂ ಇಲ್ಲ ಅದರಲ್ಲಿ. ನೀವು ಇಲ್ಲಿವರೆಗೂ ಬಂದಿರುವಂಥ ಪೋಸ್ಟ್ ಅಂದರೆ ನೀವು ಏನು ಕೊಟ್ಟಿದ್ದೀರಿ ಫಸ್ಟ್ ಪೋಸ್ಟ್, ಅವೆಲ್ಲವೂ ಬೇರೆದೇ ಒಂದು ಸೂಕ್ಷ್ಮತೆ ಹೇಳ್ತಾ ಇದೆ. ಕಂಟೆಂಟೇ ತುಂಬ ಸ್ಟ್ರಾಂಗ್ ಬಿಡೀರಿ ಅಂತ. ಏನೋ ಕಡೆ ವಿಕ್ಕಿ ಆ ಜವಾಬ್ದಾರಿನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ, ಅಥವಾ ಎಷ್ಟು ಸೂಕ್ಷ್ಮವಾಗಿ ಬರ್ತಾ ಇದೆ ಸಿನಿಮಾ ಅಂತ? ಸರ್ ವೆರಿ ಸಿಂಪಲ್, ಐ ಆಮ್ ಸ್ಟಿಲ್ ಅ ಹೀರೋ ಸರ್. ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ಅದು ಸುಮ್ಮನೆ ನಮ್ಮ ತಲೆ ಕೂರಿಸ್ತಾರೆ ಬಿಟ್ಟರೆ, ಎಲ್ಲೋ ಒಂದು ತಮ್ಮನೇಲಿ ನೋಡ್ಬಿಟ್ಟು ನಾನು ಸ್ಟಾರ್ ಅಂತ ಮೆರೆಯೋದು, ಕಾಲರ್ ಎತ್ಕೊಂಡು ಓಡೋದು, ನಾನು ಆ ಥರ ಮಾಡಲ್ಲ. ಐ ಬಿಲೀವ್ ಅ ಸ್ಟೋರಿ ವಿಲ್ ಮೇಕ್ ಅ ಹೀರೋ. ಸೊ ಆ ಥರ ಸ್ಟೋರಿನೇ ನಾನು ಚೂಸ್ ಮಾಡಿರೋದು. ಆ ಪಾತ್ರ ಸ್ಟಾರ್ಟಿಂದ ಎಂಡ್ ಆದಮೇಲೆ ಇವನೊಬ್ಬ ಹೀರೋ ಗುರು. ಯಾರು ಆ ಪಾತ್ರ? ನಾನಲ್ಲ. ಆ ಪಾತ್ರ ಮಾಡಿರೋದು ಅವ್ನು ಹೀರೋ ಆಗಬೇಕು. ಸೊ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಈ ಹೀರೋ, ಈ ಟ್ಯಾಗ್ ಲೈನ್ ತಲೆಗೆ ಅದೆಲ್ಲ ತೊಗೊಳಲ್ಲ. ಟೆಕ್ನಿಕಲಾಗಿ ಎಷ್ಟು ವಿಶೇಷವಾಗಿದೆ? ಟೆಕ್ನಿಕಲಿ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಸರ್. 100% ನಮ್ಮ ಸಿನಿಮಾ, ಎಸ್ಪೆಷಲಿ ನಾವು ಮಾಡಿರೋಂಥ ಆ್ಯಕ್ಷನ್ ಸೀಕ್ವೆನ್ಸಸ್, 3 ಆ್ಯಕ್ಷನ್ ಇದೆ. ಸಿನಿಮಾ ನೋಡಿದ್ಮೇಲೆ ಇಲ್ಲ ನಮ್ಮ ಕಲರ್ ನೋಡಿದ್ಮೇಲೆ ಇದು ಆ್ಯಕ್ಷನ್ ಸಿನಿಮಾ ಅಂತ ಅನ್ಕೋತೀರಾ? ಇಲ್ಲ, ಇರೋದು ಬರೀ 3 ಆ್ಯಕ್ಷನ್ ಸಿನಿಮಾದಲ್ಲಿ. ಬಟ್ ಆ್ಯಕ್ಷನ್ ವೈಸ್ ಐ ಗೆಸ್ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ವೆರಿ ಮಚ್ ಬಿಗ್. ಮುದ್ದೋಲಲ್ಲೇ ಲಾಸ್ಟ್ 2 days ಸಾಂಗ್ ಶೂಟ್ ಮಾಡೋಣ ಅಂತ ಇವಾಗ ಮಾತುಕತೆ ನಡೀತಾ ಇದೆ. ಆ 2 days ಪಾಪ ಜನ ತುಂಬ ಮೆಸೇಜ್ ಮಾಡ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆಫ್ಟರ್ 7 months ನಿನ್ನೆ ರಿಟರ್ನ್ ಆದೆ. ತುಂಬ ಮೆಸೇಜಸ್, ತುಂಬ ಪ್ರೀತಿ. ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ, ಮಾತುಕತೆ ನಡೀತೀವಿ. ಇಲ್ಲ, ಮುದ್ದೋಲ್ ಊರು ಇಲ್ಲ ಮುದ್ದೋಲ್ ಹೌಂಡ್ ಅದೇನು ನಾವೇನು ಮಾತಾಡ್ತೀವಿ ಅದ್ರ ಬಗ್ಗೆ ಏನು ರಿಲೇಟೆಡ್ ಇಲ್ಲ. ಬಟ್ ಆ ಹೀರೋಯಿನ್ ಪಾತ್ರ ಏನಿದೆ ಅದು ಮುದ್ದೋಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಜಾಸ್ತಿ ಇದೆ. ನಿಯತ್ ಸರ್ ಅಷ್ಟೇ. ನಾನು ನೆನ್ನೆ ಪೋಸ್ಟ್ ಮಾಡಿದಾಗ ಕೂಡ ನನಗೆ ತುಂಬ ಜನ 6 monthsಲ್ಲಿ ನಾನು ಕಲೆಕ್ಟ್ ಮಾಡಿರೋ ಮೆಸೇಜಸ್ ಬಂದು ಎಷ್ಟೋ ಮಿಲಿಯನ್ಸ್ ಇದೆ ನನಗೆ. ನಾನು 6 months ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ ನಾನು. ಅದಕ್ಕೆ ನನ್ನ ಟ್ಯಾಗ್ ಲೈನ್ ಕ್ಯಾಪ್ಷನ್ ಏನಿತ್ತು ಅಂದರೆ, ಮೈ ಲಾಯಲ್ಟಿ ಟುವರ್ಡ್ಸ್ ಯು ವಿಲ್ ನೆವರ್ ಬ್ಯಾಕ್ ಡೌನ್. ನನ್ನ ನಿಯತ್, ನಾನೇನು ನನ್ನ ತಂದೆಯಿಂದ ನನಗೇನು ಬಂದಿದೆ, ಆ್ಯಸ್ ಅ ಫ್ಯಾಮಿಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ ಲಾಯಲ್ಟಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸೊ ಥ್ರೂ ಮುದ್ದೋಲ್ ಇಟ್ ಇಸ್ ದ ಸ್ಟಾರ್ಟ್ ಆಫ್ ಮೈ ಜರ್ನಿ. ಇದು ನಾನು ನೆನ್ನೆ ಪ್ರಾಮಿಸ್ ಮಾಡಿರೋದು, ನಿಮಗೂ ಅದನ್ನೇ. ವಿಕ್ರಮ್ ಅವ್ರಿಗೆ ಈ ಸಿನಿಮಾ, ನಿಮ್ಮ ತಂದೆ, ನಿಮ್ಮ ಜರ್ನಿ, ನಿಮ್ಮ ಫ್ಯಾಮಿಲಿಗೆ ನೀವು ಅಥವಾ ಈ ಲಾಂಚಿಂಗ್ ಒಂದು ಸೌಂಡ್ ಏನಿದೆ, ಎಷ್ಟು ಇಂಪಾರ್ಟೆನ್ಸು ಮತ್ತು ಯಾವ ಒಂದು ಜನ ನಿರೀಕ್ಷೆ ಇಟ್ಕೋಬೋದು ನಿಮ್ಮ ಫ್ಯಾನ್ ಫಾಲೋವರ್ಸ್?